ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇದ್ದಂಥವ್ರು, ಡಯಾಬಿಟಿಸಿಂದ ಬಳಲ್ತಾ ಇದ್ದವರು ಯಾವ ಆಹಾರ ತಿನ್ನಬೇಕು, ಅದರಲ್ಲೂ ಬೆಳಗಿನ ಸಮಯ ತಿಂಡಿಗೆ ಉಪಹಾರಕ್ಕೆ ಯಾವ ಯಾವ ಆಹಾರಗಳನ್ನ ತಿನ್ನಬೇಕು, ಇದರಿಂದ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಇದ್ದಂಥವರು ಆಹಾರ ಸೇವನೆ ಮಾಡಬೇಕಾದ್ರೆ ಕೆಲವೊಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕು. ಮೊದಲನೆಯದು, ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಬೇಕು. ಎರಡನೆಯದು, ಪ್ರೋಟೀನ್ ಅಧಿಕವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು. ಮೂರನೆಯದು, ಯಾವುದೇ ಆಹಾರ ಸೇವನೆ ಮಾಡಿದ್ರೂ ತಕ್ಷಣ ಅವ್ರಿಗೆ ಕೆಲವೇ ಸಮಯದಲ್ಲಿ ಹೊಟ್ಟೆ ಹಸಿವು ಆಗಬಾರ್ದು. ದೀರ್ಘಕಾಲ ಹೆಚ್ಚು ಸಮಯ ಹೊಟ್ಟೆ ತುಂಬಿದಂಥ ಅನುಭವ ಇರಬೇಕು. ಅಂದರೆ ಯಾಕೆ ಅಂತಂದರೆ, ಪದೇ ಪದೇ ಅವರಿಗೆ ಹೊಟ್ಟೆ ಹಸಿವಾಗ್ತಾ ಇದ್ದರೆ ಅವರು ಮನೆಯವ್ರು ಯಾರ್ಯಾರ ಹೇಳಲಿ ಅಥವಾ ಡಾಕ್ಟ್ರ್ ಹೇಳಲಿ, ಯಾರು ಹೇಳಿದ್ರೂ ಅವ್ರು ಕೇಳೋದಿಲ್ಲ, ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡ್ತಾರೆ. ಯಾವಾಗ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡ್ತಾರೋ ರಕ್ತದಲ್ಲಿ ಸಕ್ಕರೆ ಅಂಶ ಬೇಗನೆ ಸೇರಿಕೊಳ್ಳುತ್ತದೆ ಹಾಗೂ ಸಕ್ಕರೆ ಮಟ್ಟ ಜಾಸ್ತಿ ಆಗ್ತದೆ. ಆದ್ದರಿಂದ ಶುಗರ್ ಕಂಟ್ರೋಲ್ ಸಿಗೋದಿಲ್ಲ. ಆದ್ದರಿಂದ ಹೊಟ್ಟೆ ತುಂಬಿದಂಥ ಅನುಭವ ಇರಬೇಕು ಅಂದರೆ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡಬೇಕು, ನಾರಿನ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ಈ ಸೇವನೆ ಮಾಡೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ನೀವು ಕಂಟ್ರೋಲ್ ಇಟ್ಕೋಬೋದು. ಹೊಟ್ಟೆ ತುಂಬಿದಂಥ ಅನುಭವನೂ ಇರಬೇಕು, ಸಕ್ಕರೆ ಅಂಶನೂ ರಕ್ತದಲ್ಲಿ ಜಾಸ್ತಿ ಆಗಬಾರ್ದು, ಆರೋಗ್ಯನ ಚೆನ್ನಾಗಿರಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದು ರಾಗಿ. ರಾಗಿ ಈ ಡಯಾಬಿಟಿಸ್ ಇರೋರಿಗೆ ಒಂದು ಗಾಡ್ ಗಿಫ್ಟ್ ಆಗಿದೆ, ಅಂತಂದರೆ ಒಂದು ವರದಾನ ಆಗಿದೆ. ಈ ರಾಗಿಯಿಂದ ಮಾಡ್ತಕ್ಕಂತಹ ತಿಂಡಿ ತಿನಿಸುಗಳು, ರಾಗಿ ರೊಟ್ಟಿನ ನೀವು ಸೇವನೆ ಮಾಡೋದ್ರಿಂದ ಇದರಲ್ಲಿ ನಾರಿನಂಶ ಜಾಸ್ತಿ ಇರ್ತದೆ. ಹಾಗೂ ಈ ರಾಗಿ ರೊಟ್ಟಿಗೆ ತರಕಾರಿಗಳನ್ನ ಮಿಶ್ರಣ ಮಾಡಿಕೊಂಡು ನೀವು ರಾಗಿ ರೊಟ್ಟಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಶುಗರ್ ಕಂಟ್ರೋಲ್ ಇರ್ತದೆ. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ ಹಾಗೂ ನಮ್ಮ ಆರೋಗ್ಯವನ್ನು ಒಂದು ಸಮಸ್ಥಿತಿಯಲ್ಲಿರ್ತದೆ. ಎರಡನೆಯದು, ದೋಸೆ ಮಾಡ್ತೀವಿ, ಆದರೆ ಸಾಮಾನ್ಯವಾಗಿ ಅಕ್ಕಿ ಎಲ್ಲ ಹಾಕಿ ದೋಸೆ ಮಾಡ್ತೀವಿ. ಆದರೆ ಹೆಸರು ಬೇಳೆ ದೋಸೆ ಮಾಡೋದು ತುಂಬಾ ಒಳ್ಳೆಯದು. ಹೆಸರು ಬೇಳೆ ಪ್ರೋಟೀನ್ ರಿಚ್ ಇರ್ತದೆ. ಆದ್ದರಿಂದ ಅಕ್ಕಿಯ ಬದಲಿಗೆ ಹೆಸರು ಬೇಳೆ ಒಂದು ದೋಸೆ ಮಾಡೋದ್ರಿಂದ, ಈ ದೋಸೆನ ನೀವು ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ, ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ, ದೀರ್ಘಕಾಲ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡ್ತದೆ. ಮೂರನೇದು ಓಟ್ಸ್ಗೆ ತರಕಾರಿಗಳು, ಕ್ಯಾರೆಟು, ಬೀನ್ಸು, ಬಟಾಣಿ ಇವುಗಳನ್ನೆಲ್ಲ ಹಾಕ್ಬಿಟ್ಟು ಓಟ್ಸ್ನ ನೀವು ಸೇವನೆ ಮಾಡೋದ್ರಿಂದ ಇದರಲ್ಲೂ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ನೀವು ಆಹಾರ ಸೇವನೆ ಮಾಡಬೇಕಾದ್ರೆ ನೀವು ಪ್ರೋಟೀನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆಹಾರ ಸೇವನೆ ಮಾಡೋದ್ರಿಂದ, ನಾರಿನಂಶ ಚೆನ್ನಾಗಿರಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಆಹಾರ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಬೇಗನೆ ಸೇರಿಕೊಳ್ಳೋದಿಲ್ಲ. ಆದ್ದರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಇರ್ತದೆ, ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ನಾಲ್ಕನೆಯದು, ಪ್ರಮುಖವಾಗಿ ನೀವು ಜೋಳದ ರೊಟ್ಟಿ. ಜೋಳ ಅಂತಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಜೋಳ ತಿಂದರೆ ತೋಳದಂಗೆ ಆಗ್ತಾರೆ ಅಂತ ಒಂದು ಗಾದೆ ಇದೆ. ಅದೇ ರೀತಿ ಜೋಳದ ರೊಟ್ಟಿ ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಶುಗರ್ನ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಆರನೆಯದು, ಮೊಟ್ಟೆ, ಎಗ್ ವೈಟನ್ನು ನೀವು ಸೇವನೆ ಮಾಡೋದ್ರಿಂದ ಬೆಳಗಿನ ಸಮಯ ಪ್ರೋಟೀನ್ ಅಧಿಕವಾಗಿ ಸಿಗ್ತದೆ, ನಿಮ್ಮ ಆರೋಗ್ಯ ಸುಧಾರಿಸ್ತದೆ. ಹಾಗೂ ಪ್ರಮುಖವಾಗಿ ಏಳನೇದು ಸಿರಿಧಾನ್ಯಗಳು. ನೀವು ಮನೆಯಲ್ಲಿ ಇಡ್ಲಿ ಮಾಡ್ತೀರಾ, ಇಡ್ಲಿ ಮಾಡಬೇಕಾದ್ರೆ ಸಾಮಾನ್ಯ ಅಕ್ಕಿ ಹಾಕಿ ಮಾಡ್ತೀರಾ, ಅದ್ರ ಬದಲು ಸಿರಿಧಾನ್ಯಗಳು, ನವಣೆ, ಸಾಮೆ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಇಡ್ಲಿ ಮಾಡೋದ್ರಿಂದ ಇದನ್ನು ನೀವು ಸೇವನೆ ಮಾಡೋದ್ರಿಂದ ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇದು ನಿಮಗೆ ಹೊಟ್ಟೆ ತುಂಬಿದಂಥ ಅನುಭವ ಇರ್ತದೆ. ಹಾಗೂ ನೀವು ತಿಂಡಿ ತಿಂದ ಹಲವಾರು ಹೆಚ್ಚೋ ಸಮಯ ನಿಮಗೆ ಬೇಗನೆ ಹೊಟ್ಟೆ ಹಸುವಾಗೋದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ನೀವು ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದಿಲ್ಲ, ಶುಗರು ಜಾಸ್ತಿನೂ ಆಗೋದಿಲ್ಲ. ಆದ್ದರಿಂದ ಸಿರಿಧಾನ್ಯಗಳನ್ನ ಬಳಸಿ ಇಡ್ಲಿನ ತಯಾರು ಮಾಡಿಕೊಂಡು ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಹಾಗೂ ಏಳನೆಯದು, ಪ್ರಮುಖವಾಗಿ ಮೆಂತ್ಯ ಸೊಪ್ಪು.
ಮೆಂತ್ಯ ಸೊಪ್ಪು ಇದೆಯಲ್ಲ ಅದು ತುಂಬಾ ಒಂದು ಡಯಾಬಿಟಿಸ್ ಇರೋರಿಗೆ ಒಂದು ವರವಾಗಿದೆ. ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ಕೋಬಹುದು, ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ಕೋಬಹುದು. ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆಹಾರದಲ್ಲಿ ನೀವು ಒಂದು ಬುದ್ಧಿವಂತಿಕೆಯಲ್ಲಿ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ಯಾವುದ್ರ ಒಟ್ಟಿಗೆ ಸೇವನೆ ಮಾಡಬೇಕು, ಇದನ್ನೆಲ್ಲ ನೀವು ಮನಗಂಡು ನೀವು ಪ್ರತಿನಿತ್ಯ ಈ ಒಂದು ಆಹಾರಗಳನ್ನ, ತಿಂಡಿ ತಿನಿಸುಗಳನ್ನ ನೀವು ಸೇವನೆ ಮಾಡಿದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.